ಬೆಂಗಳೂರು ಡೆವಲಪ್ಮೆಂಟ್ ಬಿಡದಿ ಮಾಡಿದಾಗ ಬೆಂಗಳೂರು ಡೆವಲಪ್ಮೆಂಟ್ ಆಗ್ತದೆ ಮತ್ತು ಅದು ಒತ್ತಾಯ ಪೂರ್ವಕವಾಗಿ ಜನರ ಒಳ್ಳೆಯ ಭೂಮಿಯನ್ನ ಕೃಷಿ ಫಲವತ್ತಾದ ಭೂಮಿಯನ್ನ ಕಸುಗೊಂಡೆ ಮಾಡೋದು ಅಂತಲ್ಲ. ಮಾಡದಿದ್ರು ಸಹಿತ ಜನರನ್ನ ಹೇಗ್ ಮನವೊಲಿಸುದು, ನೀವೇನ್ ಬೇಕಾದ್ ಮಾಡ್ರಿ, ನನ್ನ ಕಡೆ ಪೊಲೀಸ್ ಫೋರ್ಸ್ ಇದೆ, ನಾನು ಮಾಡಿ ತೋರಿಸ್ತೀನಿ ಅನ್ನುವಂಥದ್ದು ರೀತಿನ ಇದು ಪ್ರಜಾಪ್ರಭುತ್ವನೇ ಇದು. ನಾನು ನೀವು ಹೆಂಗ್ ಕೊಡೋದಿಲ್ಲ ನೋಡ್ತೀನಿ ಅನ್ನುವಂತ ರೀತಿ. ಆನಂತರ ಯಾವಾಗ ಜನ ರೈತರು ತಿರುಗಿ ಬಿದ್ರು, ಈಗ ಇಲ್ಲ ನಾನು ಒತ್ತಾಯ ಪೂರ್ವಕವಾಗಿ ಭೂಮಿ ವಶಪಡಿಸಿಕೊಳ್ಳುವುದಿಲ್ಲ, ಯಾಕೆ ಜನರ ಜೊತೆಗೆ ಮೊದಲೇ ಮಾತನಾಡ್ಲಿಲ್ಲ ನೀವು? ಅನೇಕ ರೀತಿಯ ಸಲಹೆ ಕೊಟ್ರು, ಯಾಕೆ ಸ್ವೀಕಾರ ಮಾಡಲಿಲ್ಲ? ಈ ಹಠ ಮತ್ತು ನನ್ನದೇ ನಡಿಬೇಕು, ನಾನು ಮುಖ್ಯಮಂತ್ರಿ ಅಂದ್ರೆ ನೀವು ಮುಖ್ಯಮಂತ್ರಿ ಅಂದ್ರೆ ಸರ್ವಾಧಿಕಾರಿ ಅಲ್ಲ ನೀವು. ಪ್ರಜಾಪ್ರಭುತ್ವದಲ್ಲಿ ಮಾತುಕತೆ ನಡೀಬೇಕು, ಪ್ರಜಾಪ್ರಭುತ್ವದಲ್ಲಿ ಒಬ್ಬರಿಗೊಬ್ಬರದು ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು, ವಿಚಾರಗಳನ್ನ ಅರ್ಥ ಮಾಡ್ಕೋಬೇಕು. ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಅವರು, ಈ ರಾಜ್ಯದ ಮಹಾರಾಜರಲ್ಲ ಅವರು. ಇದನ್ನ ಅವರು ಅರ್ಥ ಮಾಡಿಕೊಂಡು ತಮ್ಮ ನಡೆ ನುಡಿಗಳಲ್ಲಿ ಮತ್ತು ಇವತ್ತೇನು ಪರಮ ಭ್ರಷ್ಟಾಚಾರದ ಆರೋಪಗಳು ಬರ್ತಾ ಇದ್ದಾವೆ, ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕು.